ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಆನ್ಲೈನ್ ಮೂಲಕ ಮೆಡಿಸಿನ್ ಮಾರಾಟ ಮಾಡುತ್ತಿರುವುದನ್ನು ತಕ್ಷಣವೇ ನಿಲ್ಲಿಸಬೇಕೆಂದು ಆಗ್ರಹಿಸಿ ಬೀದರ್ ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಬೀದರ್ ನಗರ ಪ್ರಮುಖ ಕೇಂದ್ರವಾದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಹತ್ತಿರ ಜಮಾಯಿಸಿದ ನೂರಾರು ಮೆಡಿಕಲ್ ಮಾಲೀಕರು ಮತ್ತು ಸಿಬ್ಬಂದಿ ಸರ್ಕಾರದ ನಡೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿಂದ ಸಾಂಪ್ರದಾಯಿಕ ಔಷಧ ವ್ಯಾಪಾರಿಗಳ ಬದುಕು ಬೀದಿಗೆ ಬರ್ತಿದೆ ಎಂದು ಘೋಷಣೆ ಕೂಗಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರ ಕೂಡ ಸಲ್ಲಿಸಲಾಯಿತು. ತಮ್ಮ ಬೇಡಿಕೆಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಎಂದು ಪ್ರತಿಭಟನಾಕಾರರು ದೂರನ್ನು ನೀಡಿದ್ದಾರೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ನಾವು ಪ್ರತಿಭಟನೆ ಬೀದರ್ ಜಿಲ್ಲೆಯಲ್ಲೇ ಇಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲೇ ಇವತ್ತು ನಮ್ಮ ಆಲ್ ಇಂಡಿಯಾ AOCDಲಿಂದ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಔಷಧ ವ್ಯಾಪಾರಿಗಳ ಸಂಘದಿಂದ ಹಾಗೂ ಬೀದರ್ ಜಿಲ್ಲೆ ಔಷಧ ವ್ಯಾಪಾರಿಗಳ ಸಂಘದ ಇಡೀ ನಮ್ಮ ಭಾರತ ದೇಶದಲ್ಲೇ ಎಲ್ಲ ಸುಮಾರು 12,40,000 ಮೆಡಿಕಲ್ ಶಾಪ್ಗಳು ಈಗ ದೇಶದಲ್ಲೇ ಬಂದ್ ಮಾಡಲಾಗಿದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ 26,000 ಮೆಡಿಕಲ್ ಶಾಪ್ ಅವನು ಕೂಡ ಬಂದ್ ಮಾಡಿದ್ದೀವಿ. ನಮ್ಮ ಬೀದರ್ ಜಿಲ್ಲೆ 1,500 ಮೆಡಿಕಲ್ ಅವನು ಕೂಡ ಕ್ಲೋಸ್ ಮಾಡಿದ್ದೀವಿ. ಈಗ ನಾವು ಪ್ರಮುಖವಾಗಿ ಬೇಡಿಕೆ ಇಟ್ಕೊಂಡಿದ್ದೇನೆಂದರೆ ಸುಮಾರು ವರ್ಷಗಳಿಂದ ಏನು ಆನ್ಲೈನ್ ವಿತರಣೆ ಮಾಡ್ತಾಯಿದೆ ಮೆಡಿಸಿನ್ಗಳು, ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ನಕಲಿ ಔಷಧಿಗಳು ಬರ್ತವೆ ಮತ್ತು ಡೈರೆಕ್ಟ್ ಅವ್ರಿಗೆ ಡೀಪ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಮತ್ತು ಅದು ಜನಗಳಿಗೆ ಅದು ಡಿಸೇಬಲ್ ಮಾಡ್ತಾ ಇದ್ದಾರೆ. ಇದು ಏನು ಆನ್ಲೈನ್ದವರು, ಅದಕ್ಕೋಸ್ಕರ ತಾವೆಲ್ಲರೂ ಇದು ಎತ್ತೆಚ್ಚಿಕೊಂಡು ಕೇಂದ್ರ ಸರ್ಕಾರ ಕೂಡಲೇ ಅದು ಆನ್ಲೈನ್ ಬಂದ್ ಮಾಡಬೇಕಂತ ನಮ್ಮ ಮೇನ್ ಉದ್ದೇಶ ಇದೆ. ಇದು ಇದ್ರ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರ ಆರೋಗ್ಯ ಮಂತ್ರಿಗೆ ನಮ್ಮ ಸಿಂಧೂರು AOCD ಅಧ್ಯಕ್ಷರು ಸುಮಾರು ಸಲ ಮನವಿ ಕೊಟ್ಟಿದ್ದರು, ಯಾರೂ ಅದಕ್ಕೆ ಕ್ಯಾರೆ ಅಂತ ಇಲ್ಲ. ಅದಕ್ಕೋಸ್ಕರ ಬೀದಿಗಿಡಿದು ನಾವು ಹೋರಾಟ ಮಾಡಬೇಕಾಗಿದೆ. ಅದಕ್ಕೆ ಇದು ಒಂದು ನಮ್ಮದೇನು ಯಾವ್ದಾರ ಬಟ್ಟೆ ಅಂಗಡಿ, ಕಿರಾಣಿ ಅಂಗಡಿ ಆ ಟೈಪ್ ಇದು ಇಲ್ಲ. ಇದು ಒಂದು ಜೀವರಕ್ಷಕ, ನಾವು ಜನಗಳಿಗೆ ಜೀವ ಕೊಡುವಂಥ ಒಂದು ರಕ್ಷಣೆ ಮಾಡುವಂಥ ನಮ್ಮದು ಒಂದು ಬಿಸ್ನೆಸ್ ಇದೆ, ವ್ಯಾಪಾರ ಇದೆ. ಆ ಒಂದು ವ್ಯಾಪಾರ ಜೊತೆ ಇದು ಏನು ಕೇಂದ್ರ ಸರ್ಕಾರ ಏನು ಆನ್ಲೈನ್ ಬಿಸ್ನೆಸ್ ಚಾಲೂ ಮಾಡಿದ್ರೆ ಕೂಡಲೇ ಬಂದ್ ಮಾಡಬೇಕಂತೇಳಿ ನಮ್ಮದೊಂದು ಆಗ್ರಹ ಇದೆ. ನಾವು ಒಂದು ವೇಳೆ ಬೇಡಿಕೆ ಏರಿದೆ ನಾವು ಅನಿರ್ದಿಷ್ಟ ಮತ್ತು ಸುಮಾರು ಇದು ಏನು ನಾವು ಬೇಡಿಕೆ ಅವ್ರು ಮಾಡಲಿಲ್ಲ ಅಂದರೆ ನಾವು ಅನಿರ್ದಿಷ್ಟವಾದ ಧರಣಿ ಸತ್ಯಾಗ್ರಹ ಮತ್ತು ಬಂದ್ ಮಾಡುವಂಥ ಉದ್ದೇಶ ನಮ್ಮ AOCDದವರು ಹಮ್ಮಿಕೊಂಡಿದ್ದಾರೆ. ನಾನು ಬಸವರಾಜ್ ಪಾಟೀಲ್ ಹಾರಗಿರಿ ಮತ್ತು ಬೀದರ್ ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ. ಇವತ್ತಿನ ಪ್ರತಿಭಟನೆ ಹೇಳಬೇಕಾದ್ರೆ ಸರ್ಕಾರ ಏನು ಮಾಡಿತ್ತು, 2020ರಲ್ಲಿ ಕೋವಿಡಲ್ಲಿ ಒಂದು ಕಾನೂನು ತಂದಿತ್ತು, ಆನ್ಲೈನ್ ಮೆಡಿಸಿನ್ ಸಪ್ಲೈ ಮಾಡ್ರಂತೇಳಿ. ಅದೇ ಕಾನೂನು ಕೋವಿಡ್ ಆದಮೇಲೆ ಬಂದ್ ಮಾಡಬೇಕಿತ್ತು, ಸರ್ಕಾರ ಬಂದ್ ಮಾಡಿಲ್ಲ. ಅದೇ ಒಂದು ಅಡ್ವಾಂಟೇಜ್ ಇಟ್ಕೊಂಡು ಆಲ್ ಓವರ್ ಇಂಡಿಯಲ್ಲಿ ಆನ್ಲೈನ್ ಶಾಪ್ ಚಾಲುವಾಗಿದೆ. ಯಾವುದೇ ಮೆಡಿಸಿನ್ ಮಾರಬೇಕಾದ್ರೆ ಒಂದು ಕಾನೂನಿದೆ, 1940ರಲ್ಲಿ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ಅಂತ ಒಂದು ಕಾನೂನಿದೆ. ಆ ಕಾನೂನು ಪ್ರಕಾರ ಯಾವುದೇ ಮೆಡಿಸಿನ್ ಮಾರಬೇಕಾದ್ರೆ ಡಾಕ್ಟರ್ ಚೀಟಿ ಇರಬೇಕಂತಿದೆ. ಆದರೆ ಆನ್ಲೈನಲ್ಲಿ ಏನಾಗ್ತಾಯಿದೆ, ಯಾರು ಚೀಟಿ ಇಲ್ಲ, ಏನೋ ಡಾಕ್ಟರ್ ಬರೆದಿದ್ದು ಚೀಟಿ ಇಲ್ಲ, ಮನೆಯಲ್ಲಿ ಕುಂತಲೇ ಯಾರಿಗೆ ಯಾವುದು ಗೋಲಿ ಬೇಕು ಮನೆಯಲ್ಲಿ ತರಿಸ್ಕೊಡ್ಬೇಕು. ಡ್ರಗ್ಸ್ ಆಗಲಿ, ಯಾವುದೇ ಒಂದು ನಶೆ ಬರುವಂಥ ಮೆಡಿಸಿನ್ ಆಗಲಿ, ಯುವಕರು ಮನೆಯಲ್ಲೇ ಆರಾಮಾಗಿ ತರಿಸ್ಕೊಂಡು ತಿಂದು ಅವರು ಹೆಲ್ತ್ ಹಾಳು ಮಾಡ್ತಾ ಇದ್ದಾರೆ, ಸಮಾಜದ ಯುವಕರು ಹಾಳಾಗ್ತಾ ಇದ್ದಾರೆ. ಅದಕ್ಕಾಗಿ ಮೊದಲನೇದಾಗಿ ನಾವು ಆನ್ಲೈನ್ ಮೆಡಿಸಿನ್ ಬಂದ್ ಮಾಡಿರಿ ಅಂತ ನಮ್ಮ ರಿಕ್ವೆಸ್ಟ್ ಇದೆ ನಮ್ಮ ಸಂಘದ. ಎರಡನೇದಾಗಿ ಆನ್ಲೈನಲ್ಲಿ ಸಾಕಷ್ಟು ಮೆಡಿಸಿನ್ ಕಳಪೆ ಮಟ್ಟದಾಗ ಬರ್ತಾ ಇದೆ, ಕಳಪೆ ಮಟ್ಟದಾಗ ಮೆಡಿಸಿನ್ ಬರ್ತಾ ಇದೆ. ಎಲ್ಲ ಸಚಿವರಿಗೆ 4-5 ಸಾರಿ ನಮ್ಮ ರಾಜ್ಯದಿಂದ ಅಥವಾ AOCD ನಮ್ಮ ಸಿಂಧಿಯವರು ನೋಡ್ತೀವಿ, ವಿಚಾರ ಮಾಡ್ತೀವಿ ಅಂತಾರೆ, ದಿನ ಮುಂದೆ ಹಾಕ್ತಾರೆ. ಆದರೆ ಇಮಿಡಿಯೇಟ್ ಆಗಿ ಒಂದು ಕ್ರಮ ಕೈಗೊಳ್ಳುವಂಥ ಸರ್ಕಾರ ನೀತಿ ಧೋರಣೆ ವಿಳಂಬ ಮಾಡ್ತಾ ಇದೆ. ಅದಕ್ಕಾಗಿ ನಮ್ಮದು ಎಲ್ಲ ಕೆಮಿಸ್ಟ್ ಬಾಂಧವರಿಗೆ ದಿನನಿತ್ಯ ತೊಂದರೆ ಆಗ್ತಾ ಇದೆ. ಇದರಲ್ಲಿ ಸಾಕಷ್ಟು ಜನರಿಗೆ ಸಾಕಷ್ಟು ತೊಂದರೆಗಳು ಆಗ್ತಾ ಇದೆ, ಬಿಸ್ನೆಸ್ ನಡೀತಾ ಇಲ್ಲ, ಕ್ವಾಲಿಟಿ ಮೆಡಿಸಿನ್ಸು ಜನರಿಗೆ ಸಿಗ್ತಾ ಇಲ್ಲ. ಅದಕ್ಕೆ ಎರಡು ರೀತಿಯಿಂದ ಸರ್ಕಾರದ ಈ ಬಗ್ಗೆ ವಿಚಾರ ಮಾಡಿ ಆದಷ್ಟು ಬೇಗ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮತ್ತು ಹೆಚ್ಚಿನ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡೋಂಥ. ನಾನು ರಾಜೇಂದ್ರ ನಮೋಸಿ, ಬೀದರ್ ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿ.